ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಮರಳುಗಾಡಿನಲ್ಲಿ ವಯಾಸಿಸ್ ಸಿಕ್ಕಂಗೆ ನಮ್ಮ ಒಂದು ಸ್ಪರ್ಧಾರ್ಥಿಗಳಿಗೆ ಈ ಒಂದು ವಿಚಾರ ಸಿಕ್ಕಂಗಾಗಿದೆ. ಏನಪ್ಪ ಅಂತ ವಿಚಾರ ಅಂತಂದರೆ, 56,000 ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂತಹ CM DK ಶಿವಕುಮಾರ್ ಅವರು ನಿನ್ನೆ ತಾನೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲರ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ. ಸೊ ಹಾಗಾಗಿ ಸ್ಪರ್ಧಾರ್ಥಿಗಳಾಗಿರ್ತಕ್ಕಂಥ ನಿಮ್ಮ ಒಂದು ಕೆಲಸ ಏನಪ್ಪ ಅಂದರೆ, ಸುಮ್ಮನೆ ಹೇಳಿಕೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಎಷ್ಟು ವರ್ಷ ಇಲ್ಲಿವರೆಗೂ ಕಾಲ್ಫರ್ ಆಗಿಲ್ಲ ಅಂತಕ್ಕಂಥ ಯಾವುದೇ ರೀತಿ ಋಣಾತ್ಮಕ ಮನೋಭಾವನೆಯನ್ನು ಇಟ್ಕೊಳ್ದೆ ಅದನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡು ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಒಂದು ಮೋಟಿವೇಶನ್ ಆಗಿ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಏಕೆಂದರೆ ಎಷ್ಟು ಓದಿದ್ರೂ ಜಾಬ್ ಸಿಗ್ತಾ ಇಲ್ಲ, ಅಥವಾ ಎಷ್ಟು ಓದಿದ್ರೂ ಯಾವುದೇ ರೀತಿ ಹುದ್ದೆಗಳನ್ನು ತುಂಬಿಕೊಳ್ತಾ ಇಲ್ಲ ಅಂತಕ್ಕಂಥ ಬೇಸರದಿಂದ ನೀವಿದ್ದರೆ ಅದರಿಂದ ಹೊರಗೆ ಬನ್ನಿ. ಏಕೆಂದರೆ ಈಗ ಕಾಲ್ಫರ್ ಆಗಬೇಕಾಗಿರ್ತಕ್ಕಂಥ ತುಂಬ ತುರ್ತಾಗಿರೋಂಥ ಒಂದು ವಿಚಾರ ಇದು. ಏಕೆಂದರೆ ಅನೇಕ ವರ್ಷಗಳಿಂದ ಯಾವುದೇ ರೀತಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅಲ್ವಾ. ನೀವೇನಾದರೂ PSTR, GPSTR, HSTR ಅಥವಾ ಕ್ರೈಸ್ ಅಲ್ವಾ, ಕರ್ನಾಟಕ ವಸತಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿಗೆ ಅಲ್ವಾ, ಹಾಗೆ ಇನ್ನಿತರ PU ಕಾಲೇಜ್ ಉಪನ್ಯಾಸಕರ ನೇಮಕಾತಿ, ಇತ್ತೀಚೆಗೆ ನಾವು ಇಷ್ಟೆಲ್ಲ ಹುದ್ದೆಗಳನ್ನು ನಾವು ಗಮನಿಸಿದ್ವಿ. ತುಂಬಿಕೊಳ್ಬೋದು ಅಥವಾ ತುಂಬಿಕೊಳ್ಳೋಂಥ ಸಾಧ್ಯತೆ ಇದೆ ಅಥವಾ ತುಂಬಿಕೊಳ್ತಾರೆ ಅಂತಕ್ಕಂಥ ವಿಚಾರಕ್ಕೆ ತುಂಬಾ ಎಫರ್ಟ್ ಹಾಕಿ ಓದ್ತಾ ಇರ್ತೀರಾ ಅಲ್ವಾ. ಹಾಗೆ ಇಲ್ಲಿವರೆಗೂ ಓದ್ತಾ ಇದ್ದೀರಾ, ಓದಿದ್ದೀರಾ. ಹೀಗೆ ಓದ್ತಾ ಇರೋರೆಲ್ಲ ನಿಮ್ಮ ಒಂದು ಅಧ್ಯಯನವನ್ನು ಇನ್ನಷ್ಟು ಗೋಲ್ ಓರಿಯೆಂಟೆಡ್ ಆಗಿ ಫೋಕಸ್ಡ್ ಆಗಿ ಓದಲಿಕ್ಕೆ ಆರಂಭ ಮಾಡಿ. ಏಕೆಂದರೆ ಯಾರಿಗೊತ್ತು, ಯಾವಾಗ ಬೇಕಾದ್ರೂ ಕಾಲ್ಫರ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಏಕೆಂದರೆ ಸ್ಪರ್ಧಾರ್ಥಿಗಳು ಅಷ್ಟೊಂದು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಅನೇಕ ಸಂಘಟನೆಗಳು ಅಲ್ವಾ, ಒಂದೆರಡು ಸಂಘಟನೆಗಳು ಕೂಡ ಈ ಒಂದು ನೇಮಕಾತಿ ಸಲುವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಪರಿಶ್ರಮದ ಫಲವಾಗಿ ಕಾಲ್ಫರ್ ಆಗಲೇಬೇಕಾಗಿರ್ತಕ್ಕಂಥ ತುರ್ತು ಇದೆ. ಸೊ ಹಾಗಾಗಿ ಯಾವುದೇ ರೀತಿ ನಿಮಗೆ ನೀವೇ ಮೋಟಿವೇಟ್ ಆಗದೆ ಈ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನೇ ಮೋಟಿವೇಶನ್ ಆಗಿ ತೆಗೆದುಕೊಂಡು ನಿಮ್ಮ ಒಂದು ಸ್ಟಡಿಯನ್ನು ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಿರಿ. ಅಂದರೆ ಸಿಲೆಬಸ್ ಇಟ್ಕೊಂಡು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು, ಹಾಗೆ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ನಿಮ್ಮ ಒಂದು ಟೈಮ್ ಟೇಬಲನ್ನು ನೀವೇ ಸಿದ್ಧ ಮಾಡಿಕೊಂಡು ಫೋಕಸ್ಡ್ ಆಗಿ ನಿಮ್ಮ ಕನಸಿನ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿಕ್ಕೆ ಎಲ್ಲ ರೀತಿಯ ಎಫರ್ಟ್ಸನ್ನು ಹಾಕುವಂಥ ಪ್ರಯತ್ನವನ್ನು ಇನ್ನಷ್ಟು ಚುರುಕುಗೊಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈಗ ಶಿಕ್ಷಣ ಸಚಿವರು ಕೂಡ ಬದಲಾವಣೆಯಾಗಿರೋದನ್ನು ನಾವು ಗಮನಿಸಿದ್ದೀವಿ. ಹಾಗೆ ಕಾಲ್ಫರ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಹಾಗಾಗಿ ಈ ಒಂದು ವಿಚಾರಗಳನ್ನು ಇನ್ನೇನಿಲ್ಲ ಪಾಸಿಟಿವ್ ಆಗಿ ತೆಗೆದುಕೊಂಡು ಇನ್ನಷ್ಟು ಗೋಲ್ ಓರಿಯೆಂಟೆಡ್ ಆಗಿ ಸ್ಟಡಿ ಮಾಡಿ ಕಾಲ್ಫರ್ ಆಗೋಂಥ ಎಲ್ಲ ಸಾಧ್ಯತೆಗಳಿದೆ. ಹೇಳಿದ್ದಾರೆ 56,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ, ಅದರ ಜೊತೆಯಲ್ಲಿ ಒಂದು ಕ್ಯಾಲೆಂಡರ್ ಕೂಡ ಸಿದ್ಧತೆಯನ್ನು ಮಾಡಲಿಕ್ಕೆ ಹೇಳಿದ್ದೀವಿ, ಮಾಡಿಕೊಡ್ತಾರೆ. ಅಂದರೆ ಯಾವ್ಯಾವ ಹುದ್ದೆಗಳನ್ನು ಕಾಲ್ಫರ್ ಮಾಡ್ತೀವಿ, ಯಾವ್ಯಾವ ಟೈಮಲ್ಲಿ ಅಂಥೇಳಿ ಒಂದು ಕ್ಯಾಲೆಂಡರ್ ಕೂಡ ಸಿದ್ಧತೆ ಮಾಡ್ಕೊಡ್ತೀವಿ ಅಂತಲೂ ಕೂಡ CM ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ನಂಬಿಕೆ ಅಷ್ಟೇ, ಲೈಫ್ ಅಂದ್ರೇ ಒಂದು ನಂಬಿಕೆ, ಎಲ್ಲ ಕೂಡ ನಂಬಿಕೆಯ ಮೇಲೇ ನಡೀತಾ ಇರೋದು. ಸೊ ಹಾಗಾಗಿ ನಾವು ಈ ವಿಚಾರನೂ ಕೂಡ ನಂಬಲೇಬೇಕಾಗುತ್ತೆ. ನಂಬಿಕೊಂಡೇ ನಮ್ಮ ಸ್ಟಡಿಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ನಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಯಾವುದೇ ಕೂಡ ನೆಗೆಟಿವ್ ವಿಚಾರಕ್ಕೆ ತಲೆ ಕೊಡಬೇಡಿ. ನೀವು ನಿಮ್ಮ ಒಂದು ಕನಸಿನ ಒಂದು ಹುದ್ದೆಯನ್ನಷ್ಟೇ ಪಡೀಲಿಕ್ಕೆ ನಿಮ್ಮ ಎಲ್ಲ ರೀತಿಯ ಎಫರ್ಟ್ಸನ್ನು ಹಾಕ್ತಾ ಹೋಗಿ 1,000 ಕರೀತಾರ, 2,000 ಕರೀತಾರ, 6,000 ಕರೀತಾರ ಅಲ್ವಾ, FTAನ, SDAನ, PDOನ, GPSTR, PSTR, HSTR ಅಥವಾ ಕ್ರೈಸ ಅಥವಾ PU ಕಾಲೇಜ, ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ಹುದ್ದೆಗೆ ಓದ್ತಾ ಇರ್ಬೋದಲ್ವಾ.
ಯಾವ ಹುದ್ದೆ ಎಷ್ಟು ಮಟ್ಟಕ್ಕಾದರೂ ಕರೀಲಿ ಅಥವಾ ಎಷ್ಟು ಸಂಖ್ಯೆಯಲ್ಲಾದರೂ ಕರೀಲಿ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ದೆ ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಸ್ಟಡಿಯನ್ನು ಫೋಕಸ್ ಆಗಿ ಮಾಡ್ತಾ ಹೋಗಿ ಹೆಚ್ಚಿನದಾಗಿ. ಆಗೇನಾಗುತ್ತೆ, ನಿಮಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ನಾವು ಏನು ಹುದ್ದೆಗೆ ಓದ್ತಾ ಇದ್ದೀವಿ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಅರ್ಹರಿದ್ದೀವಿ ಅಂತೇಳಿ ನಿಮಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಆ ಮಟ್ಟಕ್ಕೆ ನಿಮ್ಮ ಸ್ಟಡಿ ಇನ್ನಷ್ಟು ಹೆಚ್ಚಿನದಾಗಿ ಮುಂದುವರಿಸಿ ಅಂತ ಹೇಳ್ತಾ, ಈ ಒಂದು ವಿಚಾರ ಹೇಳಲಿಕ್ಕೆ ಏನು ರೀಸನ್ ಇಲ್ಲ. ಯಾರೆಲ್ಲ ಇವೆಲ್ಲ ಹುದ್ದೆಗಳನ್ನು ಪಡೆದುಕೊಳ್ಳಿಕ್ಕೆ ಓದ್ತಾ ಇದ್ದೀರಾ ಅವರೆಲ್ಲ ಇನ್ನಷ್ಟು ಓದನ್ನು ಚುರುಕುಗೊಳಿಸಿ ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋಗೆ ನೋಟಿಫೈ ಆಗಿರಿ. ಹಾಗೆ ದಯವಿಟ್ಟು ನಾನು ಮಾಡ್ತಕ್ಕಂಥ ವಿಡಿಯೋ ಇನ್ಫಾರ್ಮೇಟಿವ್ ಇದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.